ಛತ್ರಪತಿ ಶಿವಾಜಿ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಸಂಗತಿಗಳು. ಮೊದಲನೆಯದು, ಛತ್ರಪತಿ ಶಿವಾಜಿ ಮಹಾರಾಜರ ಜನನ. ಶಿವಾಜಿ ಎಂದು ಕರೆಯಲ್ಪಡುವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಪುಣೆಯ ಜುನ್ನಾರ್ನಲ್ಲಿರುವ ಶಿವನೇರಿಯ ಬೆಟ್ಟದ ಕೋಟೆಯಲ್ಲಿ 19 ಫೆಬ್ರವರಿ 1600 ಜನಿಸಿದರು. ಅವರು ಅಧಿಕಾರಶಾಹಿಗಳ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಶಹಜಿ ಭೋಂಸ್ಲೆ ಅವರು ಬಿಜಾಪುರ ಸುಲ್ತಾನರ ಸೈನ್ಯದಲ್ಲಿ ಪ್ರಮುಖ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಅವರ ತಾಯಿ ಜೀಜಾಬಾಯಿ ಧಾರ್ಮಿಕ ಅನುಯಾಯಿಯಾಗಿದ್ದರು. ಎರಡನೆಯದು, ಮರಾಠ ಸಾಮ್ರಾಜ್ಯದ ಸ್ಥಾಪಕ. ಶಿವಾಜಿ ಮಹಾರಾಜರನ್ನು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. 17ನೆಯ ಶತಮಾನದಲ್ಲಿ ಅವರ ಶೌರ್ಯ ಮತ್ತು ಗಮನಾರ್ಹ ನಾಯಕತ್ವಕ್ಕಾಗಿ ಅವರನ್ನು ಆಚರಿಸಲಾಗುತ್ತಿತ್ತು. ಅವನ ಆಳ್ವಿಕೆಯು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಅವಧಿಯನ್ನು ಗುರುತಿಸಿತು. ಮೊಘಲ್ ಸಾಮ್ರಾಜ್ಯದ ಹಿನ್ನೆಲೆಯನ್ನು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸುವ ಪ್ರಯತ್ನಗಳಿಂದ ನಿರೂಪಿಸಲ್ಪಟ್ಟಿದೆ. ಇನ್ನು ಮೂರನೇ ವಿಷಯಕ್ಕೆ ಬಂದರೆ, ಶಿವಾಜಿ ಮಹಾರಾಜರ ಶಿಕ್ಷಣ. ಶಿವಾಜಿ ಸುಶಿಕ್ಷಿತರಾಗಿದ್ದರು ಮತ್ತು ಸಂಸ್ಕೃತ, ಹಿಂದೂ ಧರ್ಮಗ್ರಂಥಗಳು ಮತ್ತು ಮಿಲಿಟರಿ ತಂತ್ರಗಳಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದರು. ಅವರನ್ನು ಅವರ ತಾಯಿ ಜೀಜಾಬಾಯಿ ಮತ್ತು ಅವರ ರಕ್ಷಕ ದಾದೋಜಿ ಕೊಂಡದೇವ್ ಅವರು ಬೆಳೆಸಿದರು. ದಾದೋಜಿ ಅವರಿಗೆ ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮತ್ತು ಪಟ್ಟ ಸೇರಿದಂತೆ ಅನೇಕ ಕೌಶಲ್ಯಗಳನ್ನು ಕಲಿಸಿದರು. ಜೊತೆಗೆ ಇತರ ಹೋರಾಟದ ತಂತ್ರಗಳನ್ನು ಕಲಿಸಿದರು. ಅವರು ಧಾರ್ಮಿಕ ಬೋಧನೆಗಳಲ್ಲಿ ವಿಶೇಷವಾಗಿ ಹಿಂದೂ ಮತ್ತು ಸೂಫಿ ಸಂತರ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದರು. ಅವರು ರಾಮಾಯಣ ಮತ್ತು ಮಹಾಭಾರತಗಳನ್ನು ಸಹ ಅಧ್ಯಯನ ಮಾಡಿದರು. ಇನ್ನು 4ನೇ ವಿಷಯಕ್ಕೆ ಬಂದರೆ, ಮಿಲಿಟರಿ ಜೀನಿಯಸ್. ಅವರು ಅದ್ಭುತ ಮಿಲಿಟರಿ ತಂತ್ರರಾಗಿದ್ದರು ಮತ್ತು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ಯೋಧರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಶಿವಾಜಿ ಬೆಳೆದಂತೆ ಅವರು ಅಸಾಧಾರಣ ಮಿಲಿಟರಿ ಸಾಮರ್ಥ್ಯಗಳನ್ನು ಮತ್ತು ಕುತಂತ್ರದ ತಂತ್ರಗಳನ್ನು ಪ್ರದರ್ಶಿಸಿದರು. ತನ್ನ ಜನರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದ ಮೊಘಲ್ ಮತ್ತು ಆದಿಲ್ ಶಾಹಿ ಆಡಳಿತಗಾರರ ವಿರುದ್ಧ ಅವನು ಹೋರಾಡಿದನು.
ಅವರ ಧೈರ್ಯ ಮತ್ತು ಮಾರ್ಗದರ್ಶನವು ಜನಸಾಮಾನ್ಯರಿಂದ ಮೆಚ್ಚುಗೆ ಮತ್ತು ಗೌರವವನ್ನು ಗಳಿಸಿತು. ಇನ್ನು 5ನೇ ವಿಷಯಕ್ಕೆ ಬಂದರೆ, ಅವನು ತನ್ನ 2,000 ಜನರ ಸೈನ್ಯವನ್ನು 10,000 ಸೈನಿಕರನ್ನಾಗಿ ಪರಿವರ್ತಿಸಿದನು. ಅವರ ತಂದೆ 2,000 ಸೈನಿಕರನ್ನು ತೊರೆದರು, ಅದನ್ನು ಅವರು 10,000 ಆಗಿ ಪರಿವರ್ತಿಸಿದರು. ಅವರು ಉತ್ತಮ ಸೈನ್ಯದ ಮಹತ್ವವನ್ನು ತಿಳಿದಿದ್ದರು ಮತ್ತು ಯುದ್ಧತಂತ್ರಗಳನ್ನು ಪರಿಪೂರ್ಣಗೊಳಿಸಿದರು. ಅವರು ಗೆರಿಲ್ಲಾ ಯುದ್ಧದಂತಹ ತಂತ್ರಗಳನ್ನು ರೂಪಿಸಲು ಸಹಾಯ ಮಾಡುವ ಗುಪ್ತಚರ ಘಟಕವನ್ನು ಹೊಂದಿದ್ದರು. ಇನ್ನು 6ನೇ ವಿಷಯಕ್ಕೆ ಬಂದರೆ, ಪೋರ್ಟ್ ಬಿಲ್ಡರ್. ಕೊಂಕಣ ಕರಾವಳಿಯುದ್ದಕ್ಕೂ ಇರುವ ಮಹಾರಾಷ್ಟ್ರವು ಲೋಹಗಢ್ ಕೋಟೆ, ಸಿಂಧುದುರ್ಗ ಕೋಟೆ, ಶಿವನೇರಿ ಕೋಟೆ, ರಾಯಗಢ ಕೋಟೆ, ತೋರಣ ಕೋರಿಗಢ್ ಕೋಟೆ ಮತ್ತು ಹೆಸರಾಂತ ಮರಾಠ ದೊರೆಗಳ ಕಥೆಗಳನ್ನು ಹೇಳುವ ಹಲವಾರು ಪ್ರಭಾವಶಾಲಿ ಕೋಟೆಗಳಿಗೆ ನೆಲೆಯಾಗಿದೆ. ಈ ಕೋಟೆಗಳ ಹಾದಿಗಳು ಬಂದಿಖಾನೆಗಳು ಮತ್ತು ಕೋಟೆಗಳು, ಯುದ್ಧಗಳ ಕಥೆಗಳು ಮತ್ತು ಮರಾಠ ಚಕ್ರವರ್ತಿ ಛತ್ರಪತಿ ಶಿವಾಜಿಯ ಶೌರ್ಯದೊಂದಿಗೆ ಪ್ರತಿಧ್ವನಿಸುತ್ತವೆ. ಇನ್ನು 7ನೇ ವಿಷಯಕ್ಕೆ ಬಂದರೆ, ಭಾರತೀಯ ನೌಕಾಪಡೆಯ ಪಿತಾಮಹ. ಭಾರತದ ಕಡಲ ಇತಿಹಾಸವು ಅದರ ವೈವಿಧ್ಯತೆ ಮತ್ತು ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿದೆ. ನೌಕಾಯುದ್ಧ ಮತ್ತು ಕಾರ್ಯತಂತ್ರಕ್ಕೆ ಅವರ ಸಾಟಿಯಿಲ್ಲದ ಕೊಡುಗೆಗಳಿಗಾಗಿ ಎದ್ದು ಕಾಣುವ ಒಬ್ಬ ಗಮನಾರ್ಹ ವ್ಯಕ್ತಿ ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಪೂಜಿಸಲ್ಪಟ್ಟ ಛತ್ರಪತಿ ಶಿವಾಜಿ ಮಹಾರಾಜ್. ಅವರು ಮರಾಠ ನೌಕಾಪಡೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕೋಟೆಯ ನೌಕಾನೆಲೆಗಳನ್ನು ನಿರ್ಮಿಸಿದರು ಮತ್ತು ನವೀನ ನೌಕಾ ತಂತ್ರಗಳನ್ನು ಪರಿಚಯಿಸಿದರು. ಅವರ ದೃಷ್ಟಿ ಕೇವಲ ಮಿಲಿಟರಿ ಪರಾಕ್ರಮವನ್ನು ಮೀರಿ ವಿಸ್ತರಿಸಿತು. ಅವರು ಸ್ವತಂತ್ರ ಮತ್ತು ಸಾರ್ವಭೌಮ ರಾಜ್ಯವನ್ನು ಗುರಿಯಾಗಿಸಿಕೊಂಡರು. ಇನ್ನು 8ನೇ ವಿಷಯಕ್ಕೆ ಬಂದರೆ, ಅವರು ಅಫ್ಜಲ್ ಖಾನ್ ಅವರನ್ನು ಏಕಪಕ್ಷೀಯ ಯುದ್ಧದಲ್ಲಿ ಸೋಲಿಸಿದರು. ಅಫ್ಜಲ್ ಖಾನ್ ಒಬ್ಬ ಅನುಭವಿ ಜನರಲ್ ಮತ್ತು ಗಾತ್ರ ಮತ್ತು ಶಕ್ತಿಯನ್ನು ಶಿವಾಜಿಗಿಂತ ಶ್ರೇಷ್ಠನಾಗಿದ್ದನು. ಒಂದೇ ಒಂದು ಖಡ್ಗವನ್ನು ಮಾತ್ರ ಸಾಗಿಸಲು ಅನುಮತಿಸುವ ಗುಡಿಸಲಿನಲ್ಲಿ ಅವರು ಭೇಟಿಯಾದರು ಎಂದು ಹೇಳಲಾಗುತ್ತದೆ. ಆದರೆ ಶಿವಾಜಿಗೆ ಅಫ್ಜಲ್ ಖಾನ್ ತನ್ನ ಮೇಲೆ ದಾಳಿ ಮಾಡುತ್ತಾನೆ ಎಂದು ಖಚಿತವಾಗಿತ್ತು. ಆದ್ದರಿಂದ ಅವರು ಕೆಳಗೆ ರಕ್ಷಾ ಕವಚವನ್ನು ಧರಿಸಿದರು. ಅದು ಖಾನ್ ಅವರ
ಕಟಾರಿಯನ್ನು ನಿಲ್ಲಿಸಿತು. ಪರ್ಷಿಯನ್ ವೃತ್ತಾಂತಗಳು ಶಿವಾಜಿಯ ಮೇಲೆ ಮೊದಲು ದಾಳಿ ಮಾಡಿದನೆಂದು ಹೇಳುತ್ತದೆ, ಆದರೆ ಮರಾಠರ ವೃತ್ತಾಂತಗಳು ಇದಕ್ಕೆ ವಿರುದ್ಧವಾಗಿ ಹೇಳುತ್ತವೆ. ಇನ್ನು 9ನೇ ವಿಷಯಕ್ಕೆ ಬಂದರೆ, ಗೆರಿಲ್ಲಾ ಯುದ್ಧ. ಶಿವಾಜಿ ರಾಜೇ ಗೆರಿಲ್ಲಾ ಯುದ್ಧದ ಗನಿಮಿ ಕಾವ ಪ್ರವರ್ತಕ ಎಂದು ಕರೆಯುತ್ತಾರೆ. ಭೂಮಿಗಳ ಭೌಗೋಳಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಹಿಟ್ ಅಂಡ್ ರನ್ ದಾಳಿಗಳು, ಹೊಂಚು ದಾಳಿಗಳು ಮತ್ತು ಅವನ ಶತ್ರುಗಳನ್ನು ಕಿರುಕುಳ ಮತ್ತು ದುರ್ಬಲಗೊಳಿಸಲು ಅನಿರೀಕ್ಷಿತ ದಾಳಿಗಳನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ಅವನ ಗೆರಿಲ್ಲಾ ತಂತ್ರಗಳಿಂದಾಗಿ ಅವನ ಪ್ರತಿಸ್ಪರ್ಧಿಗಳು ಅವನನ್ನು ಮೌಂಟೇನ್ ಯಾಟ್ ಎಂದು ಕರೆದರು. ಅವನ ಪಡೆಗಳು ಹೆಚ್ಚು ಚಲನಶೀಲವಾಗಿದ್ದವು, ವೇಗ ಮತ್ತು ರಹಸ್ಯದ ಮೇಲೆ ಅವಲಂಬಿತವಾಗಿವೆ, ಮತ್ತು ಅವರು ಆಗಾಗ್ಗೆ ಸರಬರಾಜು ಮಾರ್ಗಗಳು ಮತ್ತು ಪ್ರತ್ಯೇಕವಾದ ಹೊರಠಾಣೆಗಳನ್ನು ಗುರಿಯಾಗಿಸಿಕೊಂಡರು. ದೊಡ್ಡ ಸೈನ್ಯಗಳು ಅವುಗಳನ್ನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳಲು ಕಷ್ಟಕರವಾಗಿಸುತ್ತದೆ. ಯುದ್ಧಭೂಮಿಯಲ್ಲಿ ಶತ್ರುಗಳನ್ನು ಸೋಲಿಸಲು ಈ ತಂತ್ರವನ್ನು ವಿಶ್ವಾದ್ಯಂತ ಸೈನ್ಯಗಳು ಇನ್ನೂ ಬಳಸುತ್ತಾರೆ. ಇನ್ನು 10ನೇ ವಿಷಯಕ್ಕೆ ಬಂದರೆ, ಆಗ್ರಾದಿಂದ ಪಲಾಯನ. 1666ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನಿಂದ ಮರಾಠ ರಾಜ ಶಿವಾಜಿ ಮಹಾರಾಜರನ್ನು ಆಗ್ರಾಕ್ಕೆ ಆಹ್ವಾನಿಸಲಾಯಿತು, ಆದರೆ ಅವರನ್ನು ಗೃಹಬಂಧನದಲ್ಲಿ ಇರಿಸಲಾಯಿತು. ಬುದ್ಧಿವಂತ ಉಪಾಯವನ್ನು ಬಳಸಿ ಅವರು ಸಿಹಿತಿಂಡಿಗಳ ದೊಡ್ಡ ಬುಟ್ಟಿಯಲ್ಲಿ ಅಡಗಿಕೊಂಡು ತಪ್ಪಿಸಿಕೊಂಡರು. ನಂತರ ಅದನ್ನು ಅವರ ನಿಷ್ಠಾವಂತ ಅನುಯಾಯಿಗಳು ನಗರದಿಂದ ಹೊರಹಾಕಿದರು. ಇನ್ನು 11ನೇ ವಿಷಯಕ್ಕೆ ಬಂದರೆ, ಶಿವಾಜಿ ಮಹಾರಾಜರ ಮರಣ. ಅವರು ಏಪ್ರಿಲ್ 3, 1680ರಂದು ತಮ್ಮ 50ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ನಿಧನರಾದರು. ಶಿವಾಜಿ ಮಹಾರಾಜರ ಸ್ಮರಣೆಯನ್ನು ಮಹಾರಾಷ್ಟ್ರದಾದ್ಯಂತ ಪ್ರತಿಮೆಗಳು, ಕೋಟೆಗಳು ಮತ್ತು ವಸ್ತುಸಂಗ್ರಹಾಲಯಗಳು ಸೇರಿದಂತೆ ಹಲವಾರು ಸ್ಮಾರಕಗಳೊಂದಿಗೆ ಗೌರವಿಸಲಾಗುತ್ತದೆ. ಈ ಸಂಗತಿಗಳು ಶಿವಾಜಿ ಮಹಾರಾಜರ ಜೀವನ ಮತ್ತು ಸಾಧನೆಗಳನ್ನು ಎತ್ತಿ ತೋರಿಸುತ್ತವೆ. ಅವರು ತಮ್ಮ ಧೈರ್ಯ, ನಾಯಕತ್ವ ಮತ್ತು ದೂರದೃಷ್ಟಿಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಿದ್ದಾರೆ. ಯುದ್ಧದಲ್ಲಿ ಸೋತಾಗಲೂ ಹೇಗೆ ಗೆಲ್ಲಬೇಕೆಂದು ನಿಜವಾದ ರಾಜನಿಗೆ ತಿಳಿದಿದೆ. ನಿಜವಾದ ರಾಜನು ತನ್ನ ಪ್ರಾಣವನ್ನು ಕಳೆದುಕೊಂಡಾಗಲೂ ಹೇಗೆ ಬದುಕಬೇಕೆಂದು ತಿಳಿದಿರುತ್ತಾನೆ. ಶಿವಾಜಿಯಂತಹ ರಾಜ
ನಮ್ಮ ಹೃದಯದಲ್ಲಿ ಸದಾ ನೆಲೆಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.